ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 5ನೇ ತರಗತಿಯ ಪೂರಕ ಪಾಠ ಕೊನೆಯದು 5 ನನ್ನ ಕವಿತೆ. ಮೂಡ್ನಗೂಡು ಚಿನ್ನಸ್ವಾಮಿ. ಸೊ ಇಲ್ಲಿ ಅಭ್ಯಾಸದಲ್ಲಿ ಆ ವಿಭಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 5 ಕೊಟ್ಟಿದ್ದಾರೆ. ಯಾವ್ಯಾವ್ದು ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಪೂರಕ ಪಾಠ 5 ನನ್ನ ಕವಿತೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕವಿತೆಗೆ ಯಾರ ಮೆದುಳು ಇರಬೇಕು? ಉತ್ತರ ನೋಡಿ ಇಲ್ಲಿ, ಕವಿತೆಗೆ ಅಲ್ಲಮ್ಮನ ಮೆದುಳು ಇರಬೇಕು. ಕವಿತೆಗೆ ಅಲ್ಲಮ್ಮನ ಮೆದುಳು ಇರಬೇಕು. ಎರಡನೇ ಪ್ರಶ್ನೆ, ಕವಿತೆಗೆ ಯಾರ ಹೃದಯ ಇರಬೇಕು? ಕವಿತೆಗೆ ಬಸವಣ್ಣನವರ ಹೃದಯ ಇರಬೇಕು. ಕವಿತೆಗೆ ಬಸವಣ್ಣನವರ ಹೃದಯ ಇರಬೇಕು. ಮೂರನೇ ಪ್ರಶ್ನೆ, ಕವಿತೆಗೆ ಯಾರ ನಿಷ್ಠೆ ಇರಬೇಕು? ಕವಿತೆಗೆ ಪೈಗಂಬರರ ನಿಷ್ಠೆ ಇರಬೇಕು. ಕವಿತೆಗೆ ಪೈಗಂಬರರ ನಿಷ್ಠೆ ಇರಬೇಕು. ನಾಲ್ಕನೇ ಪ್ರಶ್ನೆ, ಕವಿತೆಗೆ ಯಾರ ನೋವು ಮತ್ತು ಕ್ಷಮೆ ಇರಬೇಕು? ಕವಿತೆಗೆ ರಕ್ತ ಸಿಕ್ತ ಶಿಲುಬೆಯ ನೋವು ಮತ್ತು ಯೇಸುವಿನ ಕ್ಷಮೆ ಇರಬೇಕು. ಕವಿತೆಗೆ ರಕ್ತ ಸಿಕ್ತ ಶಿಲುಬೆಯ ನೋವು ಮತ್ತು ಯೇಸುವಿನ ಕ್ಷಮೆ ಇರಬೇಕು. ಕವಿತೆಗೆ ಯಾರ ಸರಳತೆ ಇರಬೇಕು? ಕವಿತೆಗೆ ಗಾಂಧಿಯ ಸರಳತೆ ಇರಬೇಕು. ಕವಿತೆಗೆ ಗಾಂಧಿಯ ಸರಳತೆ ಇರಬೇಕು. ಇಲ್ಲಿಗೆ ನನ್ನ ಕವಿತೆ ಪೂರಕ ಪಾಠದ ಪ್ರಶ್ನೋತ್ತರಗಳು ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಹಾಗೆ ಕಂಟಿನ್ಯೂಷನ್ ವೀಡಿಯೋಸ್ ಕೂಡ ಪದ್ಯ ಭಾಗ ಗದ್ಯ ಭಾಗ ಹಾಕ್ತಾನೆ ಬಂದಿದ್ದೀನಿ. ಒಮ್ಮೆ ಚೆಕ್ ಮಾಡಿ ನೋಡಿ ಮಕ್ಕಳೇ. ಧನ್ಯವಾದಗಳು.